ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ರಮ್ಯಾ. ಇಷ್ಟು ದಿನ ನೀವು ನನ್ನ ವಿಡಿಯೋಸನ್ನು ನೋಡಿರ್ತೀರಾ. ಯೂಶಲಿ ನನ್ನ ಚಾನಲ್ ಕುಕಿಂಗ್ ರಿಲೇಟೆಡ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಆಗಿದ್ರಿಂದ ಫೇಸ್ ರಿವೀಲ್ ಮಾಡಿ ನಾನೇನು ವಿಡಿಯೋ ಮಾಡ್ತಾ ಇರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನನ್ನ ಫೇಸ್ ರಿವೀಲ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದೇ ರೀಸನು ಅಂದರೆ ನನ್ನ ಚಾನಲ್ಗೆ 1000 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಆ ಒಂದು ಖುಷಿಗೆ ನಿಮ್ಮೆಲ್ಲರಿಗೂ ಕೂಡ ನಾನೊಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಹಿಂದೆನೇ ವಿಡಿಯೋ ಮಾಡಬೇಕಿತ್ತು, ಬಟ್ ಯಾವ ರೀತಿ ನಾನು ವಿಡಿಯೋ ಮಾಡಿ ನಿಮಗೆ ಥ್ಯಾಂಕ್ಫುಲ್ ಹೇಳಬೇಕು ಅನ್ನೋದು ನನಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಬಿಕಾಸ್ ಈ ಥರ ಫೇಸ್ ರಿವೀಲ್ ಮಾಡಿ ಹೇಳೋದಾ ಅಥವಾ ಕುಕಿಂಗ್ ಏನಾದರೂ ಮಾಡ್ತಾ ಮಾಡ್ತಾ ಹೇಳೋದಾ, ಸೊ ಈ ಥರ ತುಂಬ ಕನ್ಫ್ಯೂಷನ್ಸಲ್ಲೇ ಇದ್ದೆ. ಸೊ ಫೈನಲಿ ಇವತ್ತು ನೇರವಾಗಿ ಕೂತ್ಕೊಂಡು ನಿಮಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಬರೀ ಥ್ಯಾಂಕ್ಸ್ ಅಷ್ಟೇ ಅಲ್ಲ, ಯಾರೆಲ್ಲ ಈಗ ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಇವಾಗ ತುಂಬ ಜನ ಯೂಟ್ಯೂಬ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇದೆ. ಎಲ್ಲರೂ ಇವಾಗ ಯೂಟ್ಯೂಬ್ ಮಾಡೋದ್ರಿಂದ ನಂತರ ಹೊಸ ಯೂಟ್ಯೂಬರ್ಸ್ ಏನಿದ್ದಾರೆ ಅವ್ರಿಗೆ ಒಂದೇನು ಕ್ರೈಟೇರಿಯಾ ಇರುತ್ತಲ್ಲ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತ. ಸೊ ಅದಕ್ಕೆ ಯಾರ್ಯಾರೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀರಾ, ಸೊ ಅವ್ರಿಗೆ ನನ್ನ ಕಡೆಯಿಂದ ಈ ಒಂದು ವಿಡಿಯೋಯಿಂದ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗಲಿ. ನಾನು ಏನೇನೆಲ್ಲ ಫಾಲೋ ಮಾಡಿದ್ದೆ, ಹೇಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಯಿತು, ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಹೇಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರ್ತೀರಾ, ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಯೂಶಲಿ ಕುಕಿಂಗ್ ವಿಡಿಯೋಸು ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಮಾಡ್ತಾ ಇರ್ತೀನಿ. ಮೇನ್ ವಿಷಯಕ್ಕೆ ಬರೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಯಾರ್ಯಾರೆಲ್ಲ ನನ್ನ ಚಾನಲ್ನ, ನನ್ನ ವಿಡಿಯೋಸ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ನಾನೊಂದು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಬಿಕಾಸ್ ನಂಬಿಕೆ ಇಟ್ಟು ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮನ್ನು ನನ್ನ ವಿಡಿಯೋಸ್ಗೋಸ್ಕರ ಕೊಟ್ಟು ವಿಡಿಯೋಸನ್ನು ನೋಡಿ ವಿಡಿಯೋಸ್ ಇಷ್ಟಪಟ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಏನು ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ 1000 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ತುಂಬ ಖುಷಿ ಇದೆ. ಅದೇ ಥರ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಒಂದು ಚಾನಲ್ ಶುರು ಮಾಡಬೇಕಾದ್ರೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ. ಸೊ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಮಾಡಬೇಕು ಅಂತಂದಾಗ ಫಸ್ಟ್ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಅನಿಸ್ತಿತ್ತು. ಬಟ್ ಯಾವ ಥರ ಮಾಡೋದು, ನನಗೆ ಹೇಳಿದ್ನಲ್ಲ, ಈ ಫೇಸ್ ರಿವೀಲ್ ಮಾಡಿ ವಿಡಿಯೋ ಮಾಡೋದು ಸ್ವಲ್ಪ ನಂಗೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ. ಸೊ ಹಾಗಾಗಿ ಯಾವ ಥರ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ಪ್ಲ್ಯಾನ್ ಬಂದಿದ್ದು ನನಗೆ ಈ ಜಾಬ್ ರಿಲೇಟೆಡು, ವರ್ಕ್ ಫ್ರಮ್ ಹೋಮು ಅಥವಾ ಆ ಥರದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು ಅಂತಂದರೆ ನಾನು ಅದಕ್ಕೋಸ್ಕರ ಸ್ವಲ್ಪ ನಾನು ಟ್ರೈ ಮಾಡಿ, ಬಿಕಾಸ್ ಸುಮ್ಮನೆ ಏನೂ ಹೇಳೋಕ್ಕಾಗಲ್ಲಲ್ವ ವಿಡಿಯೋದಲ್ಲಿ. ಸೊ ಆ ರೀತಿ ಮಾಡಬೇಕು ಅಂತ ಟ್ರೈ ಮಾಡಿದಾಗ ಅದ್ರ ಬಗ್ಗೆ ತುಂಬ ಸರ್ಚ್ ಮಾಡಿ ಎಲ್ಲ ನೋಡಿದಾಗ ಮೋಸ್ಟ್ ಆಫ್ ದಿ ಏನು ಆ ಥರ ಆಫರ್ಸ್ ಇರ್ತಾಯಿತ್ತು ಅದೆಲ್ಲ ಆಲ್ಮೋಸ್ಟ್ ಫೇಕ್ ಇರ್ತಾಯಿತ್ತು. ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಒಂದಷ್ಟು ದುಡ್ಡನ್ನ ಕೇಳಿಕೊಂಡು ನಂತರ ಮಾಡಿಸ್ಕೊಳ್ಳೋ ಅಂಥದ್ದು ಇರ್ತಿತ್ತು. ಬಟ್ ಅದಾದಮೇಲೆ ದುಡ್ಡು ಕಟ್ಟಿದ್ರೂ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರೋದು, ಮೆಸೇಜಸ್ಗಾಗಲಿ, ಕಾಲ್ಸ್ಗಾಗಲಿ, ಇಮೇಲ್ಗಾಗಲಿ. ಸೊ ಈ ಥರ ಎಲ್ಲ ಒಂದಷ್ಟು ನೋಡಿದ್ಮೇಲೆ ಸೊ ಆ ಥರ ವಿಡಿಯೋ ಮಾಡಿದ್ರೆ ಎಲ್ಲೋ ಒಂದು ಕಡೆ ವ್ಯೂಸ್ ಏನೋ ಬರುತ್ತೆ ನಿಜ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಎಲ್ಲರೂ ಎಲ್ಲರೂ ಅದೇ ಥರ ವಿಷಯಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನೋಡೋದ್ರಿಂದ ಅದೇನೋ ವ್ಯೂಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅದಷ್ಟು ಜೆನ್ಯೂನ್ ಆಗಿ ಇರಲ್ವಲ್ಲ ಅಂತ ನನಗೆ ಅಷ್ಟು ಆ ಥರ ವಿಡಿಯೋ ಮಾಡೋದಕ್ಕೆ ಮನಸ್ಸು ಒಪ್ಪಲಿಲ್ಲ. ಬಟ್ ಏನು ಮಾಡೋದು ಅಂತ ಹಾಗೆ ಒಂದು 2-3 ವರ್ಷ ಕಳೆದೋಯ್ತು. ನಂತರ ಡೈಲಿ ವ್ಲಾಗ್ಸ್ ಮಾಡೋಕ್ಕೂ ನನಗೆ ಹೇಳಿದ್ನಲ್ಲ, ಫೇಸ್ ರಿವೀಲ್ ಮಾಡಿ ಮಾಡೋವಂಥದ್ದು ಅಷ್ಟು ನನಗೆ ಕಂಫರ್ಟಬಲ್ ಇರಲಿಲ್ಲ. ಸೊ ಫೈನಲಿ ಕುಕಿಂಗೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಕುಕಿಂಗ್ ಅಂದರೆ ಗೊತ್ತಿತ್ತು ನನಗೆ, ಆಲ್ಮೋಸ್ಟ್ ಆಲ್ರೆಡಿ ಲಕ್ಷಾಂತರ ಚಾನಲ್ಸ್ ಇದ್ದಾವೆ. ಸೊ ನನ್ನ ಚಾನಲ್ ಹೇಗೆ ಹೋಗುತ್ತೋ ಅಂತ ನನಗೂ ಸ್ಟಾರ್ಟಿಂಗ್
ಅಷ್ಟೊಂದೇನು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಒಂದೇ ಒಂದ್ ನಂಬಿಕೆ ಏನಿತ್ತು ಅಂತಂದ್ರೆ, ನಾವು ಜೀವನ ಇರೋದೇ ಊಟಕ್ಕೋಸ್ಕರ, ಅನ್ನ ನಾವೇನ್ ತಿಂತೀವಿ ಅದು. ಸೊ ಅದನ್ನ ಒಳ್ಳೆ ರೀತಿಯಿಂದ ಏನೇನ್ ಅಂಶಗಳಿದೆ, ಏನೇನ್ ಪೋಷಕಾಂಶಗಳಿದೆ ಅದ್ರ ಬಗ್ಗೆ ತಿಳ್ಕೊತಾ ನಾವು ನಮ್ಮ ದಿನಚರಿಯಲ್ಲಿ ರೂಢಿಸ್ಕೊಂಡ್ರೆ ಅದು ನಮ್ಗೆ ರೆಗ್ಯುಲರ್ಲಿ ಲೈಫ್ ಲಾಂಗ್ ಅದನ್ನ ನಾವು ಫಾಲೋ ಮಾಡ್ಬೋದೇನೋ ಅಂತ ಆ ಒಂದು ಥಾಟ್ ಇಂದ ಆ ತರ ಮಾಡೋಣ ಅಂತ ಅನ್ಕೊಂಡು ಹೆಲ್ತ್ ಚಾನಲ್ ಅನ್ನ ಶುರು ಮಾಡಿದೆ. ಪರವಾಗಿಲ್ಲ, ಹತ್ತತ್ರ ನಾನು ಒಂದು 5 ತಿಂಗಳು ಹತ್ತತ್ರ ಆಗಿದೆ ಚಾನಲ್ ಶುರು ಮಾಡಿ. ನಿಧಾನವಾಗಿ ಚಾನಲ್ ಗ್ರೋ ಆಗ್ತಾ ಇದೆ. ಸೊ ಖುಷಿ ಇದೆ ಈ ವಿಚಾರದಲ್ಲಿ. ಸೊ ಇದಕ್ಕೆಲ್ಲ ಕಾರಣ ಆಗಿರೋದು ನನ್ನ ಸಬ್ಸ್ಕ್ರೈಬರ್ಸ್ ಇಂದ. ಸೊ ಯಾರೆಲ್ಲ ವಿಡಿಯೋಸ್ಗಳನ್ನ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಈ ತರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಾನು ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿದ್ದೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿದ್ರು. ಮತ್ತೆ ನಾನು ಕೆಲವು ನನ್ನ ಕ್ಲೋಸ್ ರಿಲೇಟಿವ್ಸ್ಗೆ ಮತ್ತೆ ಫ್ರೆಂಡ್ಸ್ಗೆ ನಾನು ಹೇಳ್ತಾ ಇದ್ದೆ, ನನ್ನ ವಿಡಿಯೋನ ನೀವು ಸ್ಟೇಟಸ್ಗೆ ಹಾಕೊಳ್ಳಿ ಅಂತ. ಸೊ ಅದಕ್ಕೂ ಕೂಡ ಸುಮಾರು ಜನ ಆ ರೀತಿ ಸ್ಟೇಟಸ್ಗೆ ಕೂಡ ಹಾಕೊಂಡಿದ್ರು. ಇದರಿಂದ ನನಗೆ ಕೆಲವೊಂದಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ರು. ಸೊ ಹಾಗಾಗಿ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ನಂದಿನಿ ಅಮ್ಮ ನಡೆಸ್ಕೊಡ್ತಾರೆ. ಅವರು ಕೂಡ ಒಂದು ವಿಡಿಯೋ ಮಾಡಿದ್ರು. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರ ವಿಡಿಯೋ ಮಾಡಿದ್ರಿಂದ ಕೆಲವು ಸಬ್ಸ್ಕ್ರೈಬರ್ಸ್ ನನಗೂ ಕೂಡ ಸಿಕ್ಕಿದ್ರು. ಸೊ ಇವಾಗ ಯೂಟ್ಯೂಬ್ ಅಲ್ಲಿ ನಾವು ಆ ವಿಡಿಯೋಸ್ನ ನೋಡ್ತೀವಿ, ಅವರು ಕೂಡ ನಮ್ಮ ವಿಡಿಯೋಸ್ನ ನೋಡ್ತಾರೆ. ಸೊ ಅಲ್ಲೂ ಕೂಡ ನನಗೆ ಯೂಟ್ಯೂಬ್ ಇಂದನೂ ಆ ರೀತಿ ಕೂಡ ಒಳ್ಳೆ ಫ್ರೆಂಡ್ಸು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಗೊತ್ತಿರ್ತಾರೆ, ನನ್ನ ಪರಿಚಯ ಇರ್ತಾರೆ, ಅವರೆಲ್ಲರಿಗೂ ಕೂಡ ನಾನು ವಿಡಿಯೋ ಶೇರ್ ಮಾಡ್ಬಿಟ್ಟು ಹೇಳ್ತಾ ಇದ್ದೆ ಈ ತರ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಎಲ್ಲ ಕೂಡ ವಿಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಕೂಡ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಈ ರೀತಿ ಸಬ್ಸ್ಕ್ರೈಬರ್ಸ್ ಆಗಿರೋದು ಒಂದ್ ಭಾಗ ಆದ್ರೆ, ಗುರುತು ಪರಿಚಯ ಇಲ್ಲದೆ ಇದ್ರು ನನ್ನ ವಿಡಿಯೋಸ್ ಅನ್ನ ನೋಡಿ ಇಷ್ಟಪಟ್ಟು ಕಂಟೆಂಟ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರೋರು ಕೂಡ ತುಂಬಾ ಜನ ಇದ್ದಾರೆ. ಸೊ ಅವರೆಲ್ರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲದರಿಂದನೂ ಕೂಡ ಇವತ್ತು ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ತುಂಬಾ ಖುಷಿ ಇದೆ. ಇನ್ ಮುಂದೆನೂ ಕೂಡ ಇದೇ ತರ ನೀವು ಎಲ್ಲ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಖಂಡಿತ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಇರುವಂತಹ ವಿಡಿಯೋಸ್ಗಳನ್ನ ನಾನು ಮಾಡೋ ಪ್ರಯತ್ನದಲ್ಲಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಸದಾಕಾಲ ಹೀಗೆ ಇರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನು ನಾನು ಯಾವ ರೀತಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಯಾಕೋ ವಿಡಿಯೋ ತುಂಬಾ ಲಾಂಗ್ ಆಯ್ತು ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೂ ಕೂಡ ಬೋರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಹೇಳ್ತೀನಿ. ಒನ್ಸ್ ಅಗೇನ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ತುಂಬಾ 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 ಥ್ಯಾಂಕ್ಸ್.